ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಈಗ ಮತ್ತೆ 12ನೇ ವಾರ ಶುರು ಆಗಿದೆ ಸ್ನೇಹಿತರೆ. ಈ 12ನೇ ವಾರದಲ್ಲಿ ತುಂಬಾ ಚೆನ್ನಾಗಿ ಟಾಸ್ಕ್ಗಳನ್ನು ಕೊಡೋದರ ಮೂಲಕ ಆ ಟಾಸ್ಕನ್ನು ಗೆದ್ದಿರುವಂಥ ತಂಡವೇ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡುವಂಥ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟನ್ನು ಕೂಡ ಈ ವಾರ ತಂದಿದೆ ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಾರ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರುವ ಹಾಗೆ ರಜತ್ ಅವ್ರದ್ದು ಒಂದು ತಂಡ, ಅದರ ಜೊತೆಗೆ ನಮ್ಮ ತ್ರಿವಿಕ್ರಮ್ ಅವ್ರದ್ದು ಇನ್ನೊಂದು ತಂಡ ಅಂತ ಹೇಳ್ಬೋದು. ನಿನ್ನೆ ಮೊದಲನೇ ಟಾಸ್ಕನ್ನು ನೀಡಿದರು ಸ್ನೇಹಿತರೆ. ಅದರಲ್ಲಿ ಯಾರನ್ನು ನಾಮಿನೇಟ್ ಮಾಡಿದರು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಸ್ನೇಹಿತರೆ. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತಿನ 2ನೇ ದಿನದ ಟಾಸ್ಕ್ ಯಾವುದು, ಅದರ ಜೊತೆಗೆ ಅದರಲ್ಲಿ ನಾಮಿನೇಟ್ ಆದಂಥ ಸ್ಪರ್ಧಿ ಯಾರು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಒಂದು ಬಾಸ್ಕೆಟ್ಬಾಲ್ ಒಂದು ಆಟ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಆಟದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದವರು ಅಂದರೆ ಅದು ಕರುನಾಡ ಕಿಲಾಡಿಗಳು ಅಂತ ಹೇಳ್ಬೋದು. ಅಂದರೆ ನಮ್ಮ ತ್ರಿವಿಕ್ರಮ್ ಅವ್ರ ತಂಡದವರು ಯಾವುದೇ ರೀತಿಯಾಗಿ ಕರ್ನಾಟಕ ಕದರ್ ಟೀಮ್ನಿಂದ ಯಾವುದೇ ರೀತಿಯಾಗಿ ಕಾಂಪಿಟೇಷನ್ ಕೂಡ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ. ಅಷ್ಟೊಂದು ಚೆನ್ನಾಗಿ ಈ ಒಂದು ಟಾಸ್ಕನ್ನು ಆಡಿದಂತಹ ಕರುನಾಡ ಕಿಲಾಡಿಗಳು ತಂಡ ಕರ್ನಾಟಕ ಕದರ್ ತಂಡದಲ್ಲಿರುವಂಥ ಒಬ್ಬ ಸ್ಪರ್ಧೆಯನ್ನು ನಾಮಿನೇಟ್ ಮಾಡುವಂಥ ಒಂದು ವಿಶೇಷವಾದ ಅಧಿಕಾರವನ್ನು ಪಡೆಯಿತು ಸ್ನೇಹಿತರೆ. ಆ ಒಂದು ವಿಶೇಷವಾದ ಅಧಿಕಾರವನ್ನು ಬಳಸಿಕೊಂಡು ಯಾರನ್ನು ನಾಮಿನೇಟ್ ಮಾಡಿದರು ಅಂತ ನೋಡ್ತಾ ಹೋದಾದರೆ, ಅಂದರೆ ಈ ವಾರದ ಮೊದಲನೇ ಟಾಸ್ಕ್ ಬಾಸ್ಕೆಟ್ನ ಬಾಲ್ನಲ್ಲಿ ಯಾರು ನಾಮಿನೇಟ್ ಆದರು ಅಂತ ನೋಡ್ತಾ ಹೋದಾದರೆ ಅದು ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಅದು ಐಶ್ವರ್ಯ ಸಿಂಧೋಗಿ ಅಂತ ಹೇಳ್ಬೋದು. ಐಶ್ವರ್ಯ ಸಿಂಧೋಗಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವಂತಹ ಮೊದಲನೇ ಸ್ಪರ್ಧೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು 2ನೇಯ ಒಂದು ಇವತ್ತಿನ ಪ್ರೋಮೋದಲ್ಲಿ ನೋಡಿರೋ ಹಾಗೆ ಒಂದು ಹಗ್ಗದ ರೀತಿಯಲ್ಲಿ ಇರುತ್ತದೆ ಸ್ನೇಹಿತರೆ. ಅದರಲ್ಲಿ ವಿಭಿನ್ನವಾದ ಕಲರ್ಗಳು ಕೂಡ ಇರುತ್ತವೆ. ಆ ಯಾವ ರೀತಿಯಾಗಿ ಸೀರಿಯಲ್ ವೈಸ್ ಕಲರ್ ಇರುತ್ತಲ್ವ ಅದನ್ನು ಗುರುತಿಸಿ ಹೋಗಿ ಒಂದು ಟೇಬಲ್ನ ಮೇಲೆ ಕೆಲವೊಂದಿಷ್ಟು ಹೋಲ್ಗಳು ಇವೆ ಸ್ನೇಹಿತರೆ. ಆ ಹೋಲ್ನಲ್ಲಿ ಒಂದು ಆ ಕಲರ್ ಇರುವಂಥ ಒಂದು ಕೋಲನ್ನು ಹೋಗಿ ಅಲ್ಲಿ ಸಿಕ್ಕಿಸಬೇಕು ಸ್ನೇಹಿತರೆ. ಈ ಒಂದು ಟಾಸ್ಕನ್ನು ಕೂಡ ಗೆದ್ದಿರುವಂಥ ತಂಡ ಯಾವುದಂದರೆ ಅದು ನಮ್ಮ ತ್ರಿವಿಕ್ರಮ್ ಅವರ ತಂಡ, ಕರುನಾಡ ಕಿಲಾಡಿಗಳು ಅನ್ನೋಂಥ ಒಂದು ತಂಡ ಈ ಒಂದು ಟಾಸ್ಕನ್ನು ಗೆದ್ದಿತ್ತು ಸ್ನೇಹಿತರೆ. ಇದರಲ್ಲೂ ಕೂಡ ಯಾರು ನಾಮಿನೇಟ್ ಮಾಡಿದರು ಅಂತಲೇ ನೋಡ್ತಾ ಹೋಗೋದಾದರೆ, ಅಂದರೆ ತ್ರಿವಿಕ್ರಮ್ ಅವರ ತಂಡದವರು ರಜತ್ ಅವರ ತಂಡದವರ ಯಾರನ್ನು ನಾಮಿನೇಟ್ ಮಾಡಿದರು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಆ ಒಂದು ತಂಡದ ಕ್ಯಾಪ್ಟನ್ ರಜತ್ ಅವರನ್ನೇ ಕರುನಾಡ ಕಿಲಾಡಿಗಳ ತಂಡದವರು ನಾಮಿನೇಟ್ ಮಾಡಿದರು ಸ್ನೇಹಿತರೆ. ಈಗ ಸದ್ಯದ ಮಟ್ಟಿಗೆ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ. ಮೊದಲನೇದಾಗಿ ಅದು ಬೇರೆ ಯಾರೂ ಅಲ್ಲ, ಐಶ್ವರ್ಯ ಸಿಂಧೋಗಿ. 2ನೇದಾಗಿ ನೋಡ್ತಾ ಹೋಗೋದಾದರೆ ರಜತ್ ಕಿಶನ್ ಸ್ನೇಹಿತರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಇಬ್ಬರು ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ. ಇನ್ನು 4ರಿಂದ 5 ಟಾಸ್ಕ್ಗಳು ಇರುತ್ತವೆ ಸ್ನೇಹಿತರೆ. ಈ 4ರಿಂದ 5 ಟಾಸ್ಕ್ಗಳಲ್ಲಿ ಯಾರ್ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.